ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾನು ಒಂದು ಸ್ಪೆಷಲ್ ತಿಂಡಿಯನ್ನ ಮಾಡಿ ತೋರಿಸ್ತೀನಿ. ಅದು ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂತ ಪದಾರ್ಥಗಳು ಈ ರೀತಿಯಾಗಿರ್ತವೆ. ಒಂದು ಬೋಲು ಪ್ಲೈನ್ ಶಾವಿಗೆ ತಗೊಂಡಿದ್ದೀನಿ, ಒಂದು ಅರ್ಧ ಬೋಲ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟ್, ನವಲ್ಕೋಸನ್ನ ಕಡ್ಡಿಯಾಗಿ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಬೋಲು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಡ್ಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ ಒಂದು 10 ಗೋಡಂಬಿ ತಗೊಂಡಿದ್ದೀನಿ, ಒಂದು 8 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬಟಾಣಿ ಒಂದು ಅರ್ಧ ಬೋಲು, ಕರಿಬೇವಿನ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಒಂದು ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೀನಿ, ಸಾಸಿವೆ ತಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ, ಒಂದು ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ, ಎಣ್ಣೆ ಒಂದು ಅರ್ಧ ಬೋಲ್ ತಗೊಂಡಿದ್ದೀನಿ. ಈಗ ಪ್ಯಾನ್ ಅನ್ನ ಇಟ್ಟು ಸ್ಟವ್ ಅನ್ನು ಹಚ್ಚಿದ್ದೀನಿ. ಪ್ಯಾನ್ ಕಾದಿದೆ. ಈಗ ಒಂದು 2 ಸ್ಪೂನು ಆಯಿಲ್ ಹಾಕೋತೀನಿ. ಈಗ ಪ್ಲೈನ್ ಶಾವಿಗೆನ ಪ್ಯಾನ್ ಅಲ್ಲಿ ಹಾಕೊಂಡು ಹುರ್ಕೋತೀನಿ. ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಬರಬೇಕು, ಶಾವಿಗೆ ಕೆಂಪಾಗಬೇಕು. ಆ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು. ನಿಧಾನಕ್ಕೆ ಕಡಿಮೆ ಕಾಯಿ ಉಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು, ಇಲ್ಲಾಂದ್ರೆ ಕಪ್ಪಾಗಿಬಿಡುತ್ತೆ ಶಾವಿಗೆ. ಭಾಳ ಲೈಟ್ ಕಾವಲ್ಲಿ ಹುರ್ಕೋಬೇಕು. ನೋಡಿ, ಈ ರೀತಿ ರೋಸ್ಟ್ ಆಗಬೇಕು. ಜಾಸ್ತಿ ರೋಸ್ಟ್ ಆಗಬಾರ್ದು. ಹಿಂಗೆ ಮೀಡಿಯಮ್ ಆಗಿ ನೋಡಿ, ಕಡಿಮೆ ಕಾಯಿ ಬಿಟ್ಕೊಂಡು ಈ ಥರ ರೋಸ್ಟ್ ಮಾಡಿಕೊಂಡು ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಬೇಕು. ಒಂದು ಪಾತ್ರೆ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಸ್ಟವ್ ಅನ್ನು ಹಚ್ಚಿದ್ದೀನಿ. ಪಾತ್ರೆ ಕಾದಿದೆ. ಆಯಿಲ್ ಅನ್ನ ಹಾಕೋತೀನಿ, ಒಂದು ಅರ್ಧ ಬೋಲು. ಸಾಸಿವೆ ಹಾಕೋತೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕೋತೀನಿ. ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಹಾಕೋತೀನಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕೋತೀನಿ, ಈರುಳ್ಳಿ ಫ್ರೈ ಆಗಿದೆ. ಈಗ ತರಕಾರಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಬಟಾಣಿ ಹಾಕ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಉಪ್ಪಿಟ್ಟು ಭಾರಿ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೋತೀನಿ, ಉಪ್ಪು ಹಾಕಿ ಕಡಿಮೆ ಕಾವಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗಿಬಿಟ್ರೆ ನೀಟಾಗಿರುತ್ತೆ. 2 ನಿಮಿಷ ಮುಚ್ಚಿಡ್ತೀನಿ. 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಥರ ಫ್ರೈ ಆಗಿದೆ ಅಂದರೆ ನೀಟಾಗಿ ಫ್ರೈ ಆಗಿದೆ. ಆಯಿಲೆಲ್ಲ ನೋಡಿ ಯಾವ ಥರ ಬಿಟ್ಕೊಂಡಿದೆ, ಈ ಥರ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೀರು ಹಾಕೋತೀನಿ. ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಒಂದು ಬೋಲ್ ಶಾವಿಗೆಗೆ ಒಂದೇ ಬೋಲ್ ನೀರು ಹಾಕಬೇಕು, ಹೆಚ್ಚಿಗೆ ಹಾಕಬಾರ್ದು. ಹೆಚ್ಚಿಗೆ ಹಾಕಿದರೆ ಶಾವಿಗೆ ಮುದ್ದೆ ಆಗಿಬಿಡುತ್ತೆ. ಒಂದು ಬೋಲನ್ನು ನೀರು ಹಾಕೋತಾ ಇದ್ದೀನಿ.
ಸ್ವಲ್ಪ ತೆಂಗಿನಕಾಯಿನ ಹಾಕೋತೀನಿ, ಒಂದು ಅರ್ಧ ಬೋಲು. ನೀರು ಹಾಕಿದ್ದೀನಲ್ಲ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಒಂದು ತರಕಾರಿ ಬಟಾಣಿ ಎಲ್ಲ ಬೇಯೋವರೆಗೆ ಒಂದು 2 ನಿಮಿಷ ಮುಚ್ಚಿಡ್ತೀನಿ. 2 ನಿಮಿಷ. ಈಗ 2 ನಿಮಿಷ ಆಗಿದೆ ನೋಡಿ. ಚೆನ್ನಾಗಿ ಬಟಾಣಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋದಕ್ಕೆ ಶಾವಿಗೆ ಹುರಿದಿಟ್ಟಿರತಕ್ಕಂಥ ಶಾವಿಗೆನ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿಲ್ಲ ನೋಡಿ, ಇಷ್ಟೇ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಕಡಿಮೆ ಕೊಟ್ಟಿರಬೇಕು. ಈಗ 2 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಆಹಾ, ಎಷ್ಟು ಚೆನ್ನಾಗಾಗಿದೆ ನೋಡಿ ಶಾವಿಗೆ ಉಪ್ಪಿಟ್ಟು. ಜಾಸ್ತಿ ನೀರು ಹಾಕ್ಬಾರ್ದು, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಡ್ತೀನಿ. ಒಂದು ಸ್ಪೂನ್ ತುಪ್ಪ ಹಾಕೋತೀನಿ. ತುಪ್ಪ ಹಾಕಿ ಒಂದು 2 ನಿಮಿಷ ದಮ್ ಹಾಕ್ತೀನಿ. 2 ನಿಮಿಷ ಆಗಿದೆ, ಚೆನ್ನಾಗಿ ದಮ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಗೋಡೆ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಶಾವಿಗೆ ಉಪ್ಪಿಟ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಲಂಚ್ ಬಾಕ್ಸ್ಗೆ ಆಗಲಿ ಟಿಫನ್ ಬಾಕ್ಸ್ಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇದನ್ನು ಮಕ್ಕಳಿಗೆ ಬೆಳಗ್ಗೆ ಟೈಮ್ 10 ನಿಮಿಷದಲ್ಲಿ ಮಾಡುವಂಥ ಒಂದು ಒಳ್ಳೆ ರೆಸಿಪಿ ಇದು. 10 ನಿಮಿಷ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡಿ ನೋಡ್ತಾನೆ. ಅದ್ಭುತವಾಗಿದೆ ಮಾತ್ರ. ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಮನೇಲಿ ಇದೇ ತರ ಮಾಡ್ಕೊಳ್ಳಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಒಳ್ಳೆ ರೆಸಿಪಿ ಇದು. ಬಹಳ ಅದ್ಭುತವಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.